ಇನ್ನು ದಿಲೀಪ್ ರಾಜ್ ಅವರ ನಿಧನರಾಗಿರೋದು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಸದ್ಯ ದಿಲೀಪ್ ರಾಜ್ ಅವರು ಇದೀಗ ಕೊನೆಯ ಸೆಳೆದಿದ್ದರು. ಈಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಕಡೆ ಇವರು ಆಪ್ತ ಸ್ನೇಹಿತರಾಗಿರುವಂಥವ್ರು ಕೂಡ ಇದೀಗ ಕೊನೆಯ ಸೆಳೆದಿರೋಂಥದ್ದು. ದುರಂತ ಏನಪ್ಪ ಅಂತಂದರೆ ಇವರು ಹೇಗೆ ಸಮರ್ಪಿತರು ಹೃದಯಘಾತದಿಂದ, ಅವರು ಕೂಡ ಅದೇ ರೀತಿ ಹೃದಯಘಾತಕ್ಕೆ ಒಳಗಾಗಿ ಕೊನೆಯ ಸೆಳೆದಿರೋಂಥದ್ದು. ಇದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಯಾರಪ್ಪ ಇದು ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಹಿಟ್ಲರ್ ಕಲ್ಯಾಣದಲ್ಲಿ ದಿಲೀಪ್ ರಾಜ್ ಅವ್ರ ಜೊತೆ ಅಭಿನಯ ಮಾಡಿದಂಥ ರಾಕೇಶ್ ಪೂಜಾರಿ ಅವರು, ಮೂಲತಃ ಕಾಮಿಡಿ ಕಿಲಾಡಿಗಳಲ್ಲಿ ಸೀಸನ್ 1ರಲ್ಲಿ ವಿನ್ನರ್ ಆಗಿದ್ದಂಥ ರಾಕೇಶ್ ಪೂಜಾರಿ ಅವರು ಇತ್ತೀಚೆಗೆ ಕಾಂತಾರ 2ನಲ್ಲೂ ಕೂಡ ಅವರು ಅಭಿನಯ ಮಾಡಿದರು. ಇನ್ನು ಕಾಂತಾರ 2ನಲ್ಲೂ ಕೂಡ ಅವರು ಬಂದಂಥ ಇವರು ಹಿಟ್ಲರ್ ಕಲ್ಯಾಣದಲ್ಲೂ ಕೂಡ ದಿಲೀಪ್ ರಾಜ್ ಅವ್ರ ಜೊತೆ 2000ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯ ಮಾಡಿದರು. ಮತ್ತು ಅಲ್ಲಿ ಪಿ ಆಗಿ ಕೂಡ ಅವರು ಕಾಣಿಸ್ಕೊಂಡಿದ್ರು. ಒಂದು ರೀತಿ ಎರಡನೇ ನಾಯಕ ಆಗಿರೋದು ತಪ್ಪಾಗಲಾರದು. ಸದ್ಯ ಇಂಥ ಅದ್ಭುತವಾದ ಕಲಾವಿದ ನಟ ಇದೀಗ ನಿಧನರಾಗಿದ್ದಾರೆ. ಅವರು ಕೂಡ ಹೃದಯಘಾತಕ್ಕೆ ಒಳಗಾಗಿದ್ದಾರೆ. ನಿನ್ನೆ ಒಂದು ಮದುವೆ ಪಾರ್ಟಿಗೆ ಅಂತ ಹೋಗಿದ್ದಾರೆ. ಮದುವೆ ಪಾರ್ಟಿ ಮುಗಿಸ್ಕೊಂಡು ಮಲಗಿದ್ದಾರೆ. ಇನ್ನು ಮಲಗಿದಂಥ ಜಾಗದಲ್ಲೇ ಕೊನೆ ಸೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಆದರೂ ಎದ್ದೇಳ್ದಿದ್ದಾಗ ಹೋಗಿ ಎಬ್ಬಿಸಲು ಹೋದಾಗಲೇ ಗೊತ್ತಾಗಿರೋದು ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದ 2 ಗಂಟೆಗಳ ಕಾಲ.